ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನ ಮೊದಲು ನೋಡೋಣ. ದ ಮೇನ್ ಏಮ್ ಆಫ್ ದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಸ್. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಟು ಇಂಟ್ರೊಡ್ಯೂಸ್ ನ್ಯೂ ಜೀನ್ಸ್ ಇನ್ ಟು ಹ್ಯೂಮನ್ಸ್, ಟು ಐಡೆಂಟಿಫೈ ಅಂಡ್ ಸೀಕ್ವೆನ್ಸ್ ಆಲ್ ದ ಜೀನ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ DNA, ಟು ಡೆವಲಪ್ ಬೆಟರ್ ಟೆಕ್ನಿಕ್ಸ್ ಫಾರ್ ಕಂಪೇರಿಂಗ್ ಟೂ ಡಿಫರೆಂಟ್ ಹ್ಯೂಮನ್ DNA ಸ್ಯಾಂಪಲ್ಸ್, ಟು ರಿಮೂವ್ ಡಿಸೀಸ್ ಕಾಸಿಂಗ್ ಜೀನ್ಸ್ ಫ್ರಮ್ ಹ್ಯೂಮನ್ DNA. 1990ರಲ್ಲಿ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ embarked and coordinated on the project of sequencing human genome, and this is called as human genome project. ಇದರ ಮೇನ್ ಏಮ್ ಅವ್ರು 1990ರಲ್ಲಿ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅನ್ನೋರು ಜೊತೆಯಾಗಿ ಕೂಡಿ ಒಂದು ಪ್ರಾಜೆಕ್ಟ್ ನ ಮಾಡ್ತಾರೆ. ಏನಕ್ಕೋಸ್ಕರ? ಟು ಸೀಕ್ವೆನ್ಸ್ ದ ಹ್ಯೂಮನ್ ಜೀನೋಮ್. ಹ್ಯೂಮನ್ ಜೀನ್ಸ್ಗಳು ಯಾವ್ಯಾವ ರೀತಿ ಇದೆ ಅದನ್ನೆಲ್ಲ ಸೀಕ್ವೆನ್ಸ್ ಮಾಡೋದಕ್ಕೋಸ್ಕರ. ಇನ್ನು ಅದರ ಮೇನ್ ಏಮ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಥವಾ HGP ನೋಡೋದಾದ್ರೆ, ಟು ಡೆಟರ್ಮೈನ್ the sequence and number of all the base pairs in the human genome. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ದ ಮೇನ್ ಏಮ್ ಆಫ್ ದ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಸ್ ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಟು ಐಡೆಂಟಿಫೈ ಅಂಡ್ ಸೀಕ್ವೆನ್ಸ್ ಆಲ್ ದ ಜೀನ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ DNA. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ HGP ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.